ವಂಚನೆ ಪ್ರಕರಣದಲ್ಲಿ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳದ ಆರೋಪ ಕೇಳಿಬಂದಿದೆ. ದಾವಣಗೆರೆ ಎಸ್ಪಿ ಕಚೇರಿ ಎದುರುಗಡೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಜಿಎಂಸಿ ಫರ್ಟಿಲೈಸರ್ಸ್ ಮಾಲೀಕ ಶಿವಲಿಂಗಯ್ಯ ಆತ್ಮಹತ್ಯೆಗೆ ಯತ್ನಿಸಿರೋರು. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ವಿರುದ್ಧ ಶಿವಲಿಂಗಯ್ಯ ಆರೋಪ ಮಾಡ್ತಾ ಇದ್ದಾರೆ. ತಕ್ಷಣ ಶಿವಲಿಂಗಯ್ಯ ಅವರನ್ನ ಆಸ್ಪತ್ರೆಗೆ ಪೊಲೀಸರು ದಾಖಲಿಸಿದ್ರು. ಆತ್ಮಹತ್ಯೆಗೆ ಯತ್ನಿಸಿದ ಶಿವಲಿಂಗಯ್ಯ ಅವರ ಸ್ಥಿತಿ ಗಂಭೀರವಾಗಿದೆ. ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ನೋಡೋಣ ಇದು ಏನು ಪ್ರಕರಣ ಇದು ಅನ್ನೋದಾದ್ರೆ, ಜಿಎಂಸಿ ಫರ್ಟಿಲೈಸರ್ಸ್ ಹೆಸರಿನಲ್ಲಿ ಸಂಸ್ಥೆಯನ್ನ ಶಿವಲಿಂಗಯ್ಯ ಅವರು ನಡೆಸ್ತಾ ಇದ್ರು. ರೈತರಿಂದ ಮೆಕ್ಕೆಜೋಳ ರಾಗಿಯನ್ನ ಖರೀದಿಸ್ತಾ ಇತ್ತು ಈ ಜಿಎಂಸಿ ಫರ್ಟಿಲೈಸರ್ಸ್ ಕಂಪನಿ. ಶಿವಲಿಂಗಯ್ಯ ಅವರಿಗೆ ಅವರ ಪರಿಚಯಸ್ಥರೇ ಸೇರಿ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಖಾಸಗಿ ಬ್ಯಾಂಕ್ ಸಿಬ್ಬಂದಿ ಜೊತೆ ಸೇರಿ 5,55,00,000 ವಂಚನೆ ಮಾಡಿದ್ದಾರೆ. ಈ ಬಗ್ಗೆ ದಾವಣಗೆರೆ ಕೆಟಿಜೆ ನಗರ ಠಾಣೆಯಲ್ಲಿ 2022ರಲ್ಲಿ ಪ್ರಕರಣ ದಾಖಲಾಗಿದೆ. ಅಂದಿನ ಎಸ್ಪಿ ರಿಷ್ಯಂತ್ ನೇತೃತ್ವದಲ್ಲಿ 2,68,00,000 ರೂಪಾಯಿ ರಿಕವರಿ ಆಗಿತ್ತು. ಆರೋಪಿತರಿಂದ ಹಣ ವಸೂಲಿ ಮಾಡಿ ರೈತರಿಗೆ ಅವತ್ತು ಪೊಲೀಸರು ಕೊಡಿಸಿದ್ರು. ಬಾಕಿ ಹಣ ಕೊಡಿಸಿ ಅಂತ ಪೊಲೀಸರಿಗೆ ಶಿವಲಿಂಗಯ್ಯ ಮನವಿ ಮಾಡಿದ್ರು. ಆದರೆ ಬಾಕಿ ಹಣವನ್ನ ಇನ್ನೂ ಕೊಡಿಸಿಲ್ಲ. ಹಾಗಾಗಿ ಇವತ್ತಿನ ಎಸ್ಪಿ ಯಾರಿದ್ದಾರೆ ಉಮಾ ಪ್ರಶಾಂತ್ ಅವರ ವಿರುದ್ಧ ಶಿವಲಿಂಗಯ್ಯ ಅವರು ಆರೋಪ ಮಾಡ್ತಿದ್ದಾರೆ ಮತ್ತು ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ದಾರೆ. ಇದರಿಂದ ನಮ್ಮ ಮನೆತನದ ಗೌರವದಿಂದ ನಮ್ಮ ತಂದೆಯ ಮಾಡಿರುವ ಒಳ್ಳೆ ವ್ಯವಹಾರ, ಒಳ್ಳೆಯ ಗೌರವ, ಆದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದಂದು ನಾನು ಎಲ್ಲ ಅನುಕೂಲ ರೀತಿಗಳಿಗೆ ನಾನು ಎಲ್ಲ ನನ್ನ ಜೀವನದಲ್ಲಿ ಮಿತಿ ಮೀರಿ ಹಗಲು ರಾತ್ರಿ ಅನ್ನದೆ ಯಾವ ಮೋಸ ತಾರ ತಿರುಡಿ ಅನ್ನದೆ ನಮ್ಮ ವಂಶದ ಹೆಸರನ್ನು ನಾವು ಉಳಿಸ್ಕೊಡ್ಬೇಕಂತ ನಮ್ಮ ತಂದೆ ಒಳ್ಳೆಯ ಗುಣ ಇರೋದ್ರಿಂದ ನಮ್ಮ ತಾಯಿ ತಂದೆ ನಮ್ಮ ಮನೆ ಶ್ವೇತಾ, ನಮ್ಮ ವೈಫು, ನಮ್ಮ ಅಕ್ಕರಾದ ಯಶೋಧ, ನಮ್ಮ ಮಾವ, ನನ್ನ ಮಕ್ಕಳು ಎಲ್ಲರ ಒಳ್ಳೆಯ ಇದು ಇರಬೇಕು. ನಾವು ಅಂತ ಒಂದು ಹೆಸರು ತರಬೇಕು. ಯಾವುದೇ ಲೋಪದೋಷ ಆಗಬಾರ್ದು ಅಂದು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಕೊಂತ ಬಂದು. ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಧು, ಈ ಶಿವಲಿಂಗಯ್ಯ ಅವರ ಆತ್ಮಹತ್ಯೆಗೆ ಒಂದು ಪೊಲೀಸರು ಹಣ ರಿಕವರಿ ಮಾಡಿಕೊಟ್ಟಿಲ್ಲ ಅನ್ನುವಂಥದ್ದು ಕಾರಣನ ಅಥವಾ ಬೇರೆ ಏನು ಕಾರಣ ಇದೆ? ಸಿಂಧೂರ ಪ್ರಮುಖವಾಗಿದ್ದು 4-5 ವರ್ಷಗಳಿಂದ ಇದೇ ರೀತಿಯಾಗಿ ಒಂದು ಜಟಿಲವಾಗಿರತಕ್ಕಂಥ ಒಂದು ಸಮಸ್ಯೆ ಇದ್ದ ಶಿವಲಿಂಗ ಏನಾಗಿದ್ದಾನೆ ಆತ ಒಂದು ಫರ್ಟಿಲೈಸರ್ ಕಂಪ್ನಿಯನ್ನ ನಡೆಸಿರ್ತಕ್ಕಂಥದ್ದು. ಆ ಒಂದು ಫರ್ಟಿಲೈಸರ್ ಕಂಪ್ನಿಯಲ್ಲಿ ಒಂದು ರಾಗಿ ಮತ್ತು ಮೆಕ್ಕೆಜೋಳವನ್ನ ಖರೀದಿ ಮಾಡುತ್ತಿರ್ತಕ್ಕಂಥದ್ದು. ಆ ಒಂದು ಫರ್ಟಿಲೈಸರ್ ಏನು ಕಂಪ್ನಿ ಇತ್ತು ಆ ಕಂಪ್ನಿಯಲ್ಲಿ ಇವನ್ ಶಿವಲಿಂಗ ಏನಿದ್ದಾನೆ ಆತ ತನ್ನ ಸ್ನೇಹಿತರೊಂದಿಗೆ ಒಂದು ಪಾರ್ಟ್ನರ್ಶಿಪ್ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಕಳೆದ ಒಂದು ಏನು 5 ಕೋಟಿ ಏನು ಬಾಕಿ ಇತ್ತು ಆ ಒಂದು 5 ಕೋಟಿಯಲ್ಲಿ ಸ್ನೇಹಿತರ ಒಂದು ಹಣವು ಕೂಡ ಒಂದು ಈ ಒಂದು ಫರ್ಟಿಲೈಸರ್ ಕಂಪ್ನಿಯಲ್ಲಿ ಒಂದು ಹೂಡಿಕೆ ಮಾಡಲಾಗಿತ್ತು. ಆದ್ರೆ ಈ ಸ್ನೇಹಿತರು ಅಂದ್ರೆ ಈತ ನಂಬಿರ್ತಕ್ಕಂಥ ಸ್ನೇಹಿತರು ಕೂಡ ಅವರು ಈತನಿಗೆ ಒಂದು ಮೋಸ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನು 5.5 ಕೋಟಿ ಏನು ಕೊಡ್ಬೇಕಿತ್ತು ಆ ಒಂದು ಹಣವನ್ನ ಲಪ್ತಾಯಿಸಿ ಆ ಒಂದು ಸ್ನೇಹಿತರು ಕೂಡ ಒಂದು ಪರಾರಿ ಆಗಿರ್ತಾರೆ. ಆದ್ರೆ ಆ ಒಂದು 5 ಕೋಟಿ ಒಂದು ರೈತರಿಗೆ ಏನು ಕೊಡ್ಬೇಕಿತ್ತು, ರೈತರು ಕೂಡ ಒಂದು ಏನು ಗಂಭೀರವಾದ ಒಂದು ಆರೋಪ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಫರ್ಟಿಲೈಸರ್ ಕಂಪ್ನಿ ಏನು ಶಿವಲಿಂಗಯ್ಯನ ಹೆಸರಿಗಿತ್ತು, ನಮಗೆ ಶಿವಲಿಂಗಯ್ಯನೇ ಮುಖ್ಯ, ಈತನೇ ನಮಗೆ ಹಣ ಕೊಡ್ಬೇಕಂತೇಳಿ ಶಿವಲಿಂಗಯ್ಯನ ಮೇಲೆ ಒಂದು ದೂರನ್ನ ಕೂಡ ದಾಖಲು ಮಾಡಿ ಆತನನ್ನ ಒಂದು ಫೋರ್ಟಿ ಕೇಸ್ ನಲ್ಲಿ ಅರೆಸ್ಟ್ ಕೂಡ ಮಾಡಿರ್ತಕ್ಕಂಥದ್ದು. ಶಿವಲಿಂಗಯ್ಯ ಹೇಳುವ ಪ್ರಕಾರ ಇದು ನಾನು ತಪ್ಪು ಮಾಡಿದ್ದಲ್ಲ, ನನ್ನ ಸ್ನೇಹಿತರು ಇವರು ಒಂದು ಹಣವನ್ನ ಒಂದು ಲಪಟಾಯಿಸಿರ್ತಕ್ಕಂಥ ಎಲ್ಲಾ ಪ್ರಕರಣ ಕೂಡ ನನ್ನ ಮೇಲೆ ಬರ್ತಿದೆ. ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಒಂದು 2.5 ಕೋಟಿಯನ್ನ ನನ್ನ ಸ್ನೇಹಿತರಿಂದ ಒಂದು ರಿಕವರಿ ಮಾಡಿಕೊಡಿ, ಜೊತೆಗೆ ರೈತರಿಗೂ ಕೂಡ ಏನು ಬಾಕಿ ಮೊತ್ತ ಇತ್ತು ಆ ಒಂದು ಬಾಕಿ ಹಣವನ್ನ ರೈತರಿಗೆ ಕೊಡಿ, ಇದರಿಂದ ನನಗೆ ಒಂದು ಮುಕ್ತಿ ನೀಡಿ ಅಂತೇಳಿ ಕಳೆದ 2 ವರ್ಷಗಳ ಕೂಡ ಒಂದು ಏನು ಈತನ ಒಂದು ಆರೋಪ ಆಗಿತ್ತು. ಆದ್ರೆ ಈ ಇರ್ತಕ್ಕಂಥ ಏನು SP ಅವರು ಇದನ್ನ ಗಂಭೀರ ಪರಿಗಣಿಸದೆ ನೀನೇ ತಪ್ಪಿತಸ್ಥ ಅಂತೇಳಿ ಈ ರೀತಿಯಾದ ಒಂದು ಪೊಲೀಸ್ ಇಲಾಖೆ ಮತ್ತು ಈತನ ನಡುವೆ ಒಂದು ಜಟಾಪಟಿ ನಡೀತಕ್ಕಂಥದ್ದು. ಇದು ಆಚೆಗೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಇತ್ತು, ಆ ಒಂದು ಕಚೇರಿ ಮುಂದೆ ನಾನು ಪ್ರತಿಭಟನೆ ಕೂರ್ತೀನಿ ಅಂತೇಳಿ ಈತ ಹೇಳ್ತಕ್ಕಂಥದ್ದು. ಆದ್ರೆ ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ನಮಗೆ ಸೂಕ್ತ ಬಂದೋಬಸ್ತು ಬೇಕಾಗುತ್ತೆ ಬೇರೆ ಕಡೆ, ಹೀಗಾಗಿ ನಾನು ಏನು ಅನುಮತಿ ನೀಡಲ್ಲ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಆತ ಒಂದು ವಿಡಿಯೋ ಮಾಡಿ ಒಂದು ಆತ್ಮಹತ್ಯೆಗೆ ಎತ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಬಾಪೂಜಿ ಆಸ್ಪತ್ರೆಯಲ್ಲಿ ಕೂಡ ಈತ ಈಗಾಗಲೇ ಗಂಭೀರ ಸ್ಥಿತಿಯಲ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Thank you.